ನಮಸ್ಕಾರ. ಕನ್ನಡದ ವಾಹಿನಿ ವಿಸ್ಮಯವಾಣಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವರದಿ ಓದುತ್ತಿರುವುದು ವಿದುಷಿ ಸ್ವಾತಿ ಪಿ ಭರದ್ವಾಜ್. ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಹಲವು ದಶಕಗಳಿಂದ ಕನ್ನಡ ನಾಡು ನುಡಿ ಸಂಸ್ಕೃತಿ ಪರವಾದ ಕೆಲಸಗಳಲ್ಲಿ ತೊಡಗಿಕೊಂಡಿದೆ. ಪತ್ರಕರ್ತರ ಏಳಿಗೆಗಾಗಿ ಹಗಲಿರುಳು ಶ್ರಮಿಸಿದೆ. ಅಷ್ಟೇ ಅಲ್ಲದೆ ಸಮಾಜ ಸೇವಾ ಕಾರ್ಯಗಳಲ್ಲೂ ಗುರುತಿಸಿಕೊಂಡಿದೆ. ವಿದೇಶಗಳಲ್ಲಿ ಕನ್ನಡದ ಕಂಪು ಪಸರಿಸುವ ಘನ ಹಾಗೂ ಉದಾತ್ತ ಉದ್ದೇಶದಿಂದ ಪ್ರತಿ ವರ್ಷ ವಿಶ್ವ ಕನ್ನಡ ಹಬ್ಬವನ್ನು ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಸಂಸ್ಥೆಯು ನಮ್ಮ ಸಂಪಾದಕರಾದ ಬಿ ವಾಸುದೇವ ದಾವಣಗೆರೆ ರವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ರಾಜ್ಯ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ಅಭಿನಂದಿಸಲಾಗಿದೆ. ಶೃಂಗೇರಿ ಶಾರದಾ ಪೀಠದಲ್ಲಿ ಗಣೇಶ ಚತುರ್ಥಿಯನ್ನು ಭಕ್ತಿಪೂರ್ವಕವಾಗಿ ಆಚರಿಸಲಾಯಿತು. ಈ ಮಹೋತ್ಸವದಲ್ಲಿ ಜಗದ್ಗುರುಗಳಾದ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿಯವರು ಹಾಗೂ ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿ ಗಣಪತಿ ಹವನ ಪೂಜೆ ಹಾಗೂ ಮಹಾಮಂಗಳಾರತಿ ನೆರವೇರಿಸಿದರು. ಶಾರದಾಂಬೆಯ ಸಮ್ಮುಖದಲ್ಲಿ ನಡೆದ ಈ ವಿಶೇಷ ಆರಾಧನೆಯ ವೇಳೆ ಭಕ್ತರ ನಾದ, ವೇದಘೋಷ ಮತ್ತು ಭಜನೆಗಳಿಂದ ಪೀಠ ಪ್ರದೇಶ ಪ್ರಭಾಮಯವಾಯಿತು. ಭಕ್ತರ ಅಪಾರ ಉಪಸ್ಥಿತಿಯಿಂದ ಶೃಂಗೇರಿ ಪೀಠದಲ್ಲಿ ಗಣೇಶ ಚತುರ್ಥಿಯ ವೈಭವವು ಇನ್ನಷ್ಟು ಭಕ್ತಿ ವೈಭವದಿಂದ ಕಂಗೊಳಿಸಿತು. ಸಾವಿರಾರು ಭಕ್ತರು ಈ ಪುಣ್ಯದ ಕ್ಷಣಕ್ಕೆ ಸಾಕ್ಷಿಯಾದರು. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಇಂದು ಗಣೇಶ ಚತುರ್ಥಿ ಮಹೋತ್ಸವವನ್ನು ಭಕ್ತಿ ವೈಭವದಿಂದ ಆಚರಿಸಲಾಯಿತು. ಪೀಠಾಧಿಪತಿಗಳಾದ ಶ್ರೀ ಡಾಕ್ಟರ್ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಗಣಪತಿ ಹವನ ಪೂಜೆ ಹಾಗೂ ಮಹಾಮಂಗಳಾರತಿ ನೆರವೇರಿತು. ಮಠದ ಆವರಣವೇ ವೇದಘೋಷ, ಭಜನೆ ಮತ್ತು ಭಕ್ತರ ನಾದಗಳಿಂದ ಗಂಭೀರವಾಗಿ ಮೊಳಗಿತು. ಅನೇಕ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಗಣಪತಿ ಆರಾಧನೆಗೆ ಸಾಕ್ಷಿಯಾದರು. ಈ ಸಂಭ್ರಮದ ಮೂಲಕ ಮಂತ್ರಾಲಯದಲ್ಲಿ ಗಣೇಶ ಚತುರ್ಥಿ ಹಬ್ಬವು ಭಕ್ತಿಪೂರ್ಣ ವಾತಾವರಣದಲ್ಲಿ ಕಂಗೊಳಿಸಿತು. ಹಾಸನದ ಹಾಸನಾಂಬೆ ದೇವಿಯ ಮಂದಿರದ ದ್ವಾರವು ವರ್ಷಕ್ಕೆ ಒಂದು ಬಾರಿ, ಅಂದರೆ ಈ ವರ್ಷದ 2025ರ ಹಾಸನಾಂಬಾ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಆಚರಣೆಗಾಗಿ ಅಕ್ಟೋಬರ್ 10ರಿಂದ 22ರವರೆಗೆ ಭಕ್ತರಿಗೆ ತೆರೆಯಲಾಗುತ್ತಿದೆ. ಮುಂಬೈನ ಪ್ರಸಿದ್ಧ ಲಾಲ್ ಬಕ್ಚಾ ರಾಜನ ಮೊದಲ ನೋಟ ಅನಾವರಣಗೊಂಡಿದೆ. ಗಣೇಶ ಚತುರ್ಥಿ ಆಚರಣೆಗೂ ಮುನ್ನವೇ ಭವ್ಯವಾಗಿ ಅಲಂಕೃತ ಸಿಂಹಾಸನದ ಮೇಲೆ ಕುಳಿತಿರುವ ಈ ಗಣೇಶನ ವಿಗ್ರಹ ಭಕ್ತರ ಮನಸ್ಸನ್ನು ಕವಿದಿದೆ. ಕಳೆದ 80 ವರ್ಷಗಳಿಂದ ಕಂಬ್ಲಿ ಕುಟುಂಬವೇ ಶ್ರದ್ಧೆಯಿಂದ ಈ ವಿಗ್ರಹವನ್ನು ನಿರ್ವಹಿಸುತ್ತಿದ್ದು 1934ರಲ್ಲಿ ಪ್ರಾರಂಭವಾದ ಲಾಲಾ ಬಾಗ್ಚಾ ರಾಜ ಇಂದು ಮುಂಬೈನ ಅತಿ ಹೆಚ್ಚು ಭಕ್ತರನ್ನು ಆಕರ್ಷಿಸುವ ಗಣೇಶ ವಿಗ್ರಹ ಪ್ರಸಿದ್ಧಿಯಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರನ್ನು ಸೆಳೆಯುವ ಈ ಹಬ್ಬವನ್ನು ವಿನಾಯಕ ಚತುರ್ಥಿ ಎಂದು ಕರೆಯಲಾಗುತ್ತಿದ್ದು 10 ದಿನಗಳ ಈ ಮಹೋತ್ಸವ ವಿಜೃಂಭಣೆಯ ವಿಸರ್ಜನೆ ಮೆರವಣಿಗೆಯೊಂದಿಗೆ ಅಂತ್ಯಗೊಳ್ಳುತ್ತದೆ. ಹಾಸನದ ತಂದೆ ಮಗ ಕಲಾವಿದರು ಕೌಸ್ತುಭ ಮಂಜುನಾಥ್ ರವರಿಂದ ಶ್ರೀ ಗಣೇಶ ಚತುರ್ಥಿ ಅಂಗವಾಗಿ ಸುಮಧುರ ಸ್ವರಮಾಲೆ. हे गणराया तेरे बिना में आदि स्तुताया कहा चला में आकार लेने लगा ख्वाब मेरा साकार होते रुका ख्वाब मेरा सानी दापा मेरे अधूरे काज साजनी ने दादा बाबा कर दे तू पूरे आज सानी रावनी राव. ಇದು ಇಂದಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಇದು ಕನ್ನಡಿಗರ ವಾಹಿನಿ ವಿಸ್ಮಯವಾಣಿ. ವರದಿ ಓದಿದವರು ವಿದುಷಿ ಸ್ವಾತಿ ಪಿ ಭರದ್ವಾಜ್.